ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಈ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ. ನಿನ್ನೆ ನಾವು 10ನೇ ತರಗತಿಯ ಪಾಠವಾದಂತಹ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಪದ್ಯವನ್ನು ನೋಡ್ತಾ ಇದ್ವಿ. ಕುಮಾರವ್ಯಾಸ ಬರೆದಿರ್ತಕ್ಕಂಥ ಈ ಪದ್ಯ ಭಾಗದಲ್ಲಿ ಉತ್ತರ ಕುಮಾರನ ಪಾತ್ರ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲು ಕೆಲವೊಂದು ಟಿಪ್ಪಣಿಯ ಭಾಗಗಳಿದ್ದಾವೆ, ಅವುಗಳನ್ನು ಸ್ವಲ್ಪ ಗಮನಿಸೋಣ. ಯಾಕೆಂದರೆ ಅಶ್ವಮೇಧ ಅಂದರೆ ಏನು? ಕುದುರೆಯನ್ನು ಬಲಿ ಕೊಟ್ಟು ಮಾಡುವ ಯಾಗ. ಹಿಂದೆ ಶ್ರೀರಾಮಚಂದ್ರನು ಮತ್ತು ಪಾಂಡವರು ಈ ಯಾಗ ಮಾಡಿದ್ದರು. ಯಾಗ ನಿರ್ವಹಣೆಗಾಗಿ ಅಪಾರ ಸಂಪತ್ತು ಖರ್ಚಾಗುತ್ತಿದ್ದುದರಿಂದ ಯಾಗದ ಅಶ್ವವನ್ನು 1 ವರ್ಷ ದೇಶ ಸಂಚಾರಕ್ಕೆ ಬಿಡುತ್ತಿದ್ದರು. ಕುದುರೆಯನ್ನು ಕಟ್ಟದೆ ಗೌರವಿಸಿದವರು ಮತ್ತು ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಸೋತವರು ಅಪಾರ ಸಂಪತ್ತನ್ನು ಕುದುರೆಗೆ ಮತ್ತು ಕುದುರೆಯ ರಾಜನಿಗೆ ನೀಡಬೇಕಾಗಿತ್ತು. ಸಾಮಾನ್ಯವಾಗಿ ಮಹಾಶೂರನೇ ಈ ಯಾಗವನ್ನು ಕೈಗೊಳ್ಳುತ್ತಿದ್ದುದರಿಂದ ಅವರಿಗೆ ಜಯ ಪ್ರಾಪ್ತಿ ಆಗ್ತಿತ್ತು. ಹಾಗಿದ್ರೆ ಅಶ್ವಮೇಧ ಯಾಗ ಅಂದರೆ ಗೊತ್ತಾಯ್ತು ನಿಮಗೆ. ಅಶ್ವಮೇಧ ಯಾಗ ಅನ್ನೋದು ಕೇವಲ ಕೆಲವು ರಾಜರು ಮಾಡಿರೋದು. ಇದು ತುಂಬ ಬಲಶಾಲಿಯಾಗಿರ್ತಕ್ಕಂತಹ ತುಂಬ ಮಹಾಶೂರರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇದನ್ನಕ್ಕೆ ಅಂದರೆ ಯಾಗ ಮಾಡೋದಕ್ಕೆ ತುಂಬ ಹಣ ಬೇಕಾಗಿರೋದ್ರಿಂದ, ತುಂಬ ಸಂಪತ್ತು ಬೇಕಾಗಿರೋದ್ರಿಂದ 1 ವರ್ಷದ ಕಾಲ ಏನು ಮಾಡ್ತಾಯಿದ್ರು, ಕುದುರೆಯನ್ನು ದೇಶ ಸಂಚಾರಕ್ಕೆ ಬಿಡ್ತಾಯಿದ್ರು. ಕುದುರೆ ಯಾವ ದಿಕ್ಕಿಗೆ ಹೋಗುತ್ತೋ ಅದರ ಹಿಂದೆ ಆ ಒಂದು ರಾಜನ ಸೈನ್ಯ ಇರ್ತಿತ್ತು. ಯಾರು ಕುದುರೆಯನ್ನು ಕಟ್ಟಿ ಹಾಕ್ತಾರೋ ಅವರು ಆ ಸೈನ್ಯದೊಂದಿಗೆ ಯುದ್ಧ ಮಾಡಿ ಒಂದು ವೇಳೆ ಗೆದ್ದರೆ ಓಕೆ, ಸೋತ್ರೆ ಮತ್ತು ಧನಧಾನ್ಯವನ್ನು ಅವರಿಗೆ ಕೊಡಬೇಕಾಗಿತ್ತು. ಅಕಸ್ಮಾತಾಗಿ ಅವರಿಗೆ ನಾವು ಈ ಸೈನ್ಯವನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಅವ್ರೇನು ಮಾಡ್ತಾಯಿದ್ರು, ಕಪ್ಪು ಕಾಣಿಕೆಯನ್ನು ಕೊಟ್ಟು ಆ ರಾಜನಿಗೆ ಶರಣಾಗತಿ ಆಗ್ತಾಯಿದ್ರು. ಹೀಗೆ ಅನೇಕ ಅಪಾರವಾದ ಒಂದು ಸಂಪತ್ತನ್ನು ಗಳಿಸಿ ಆಮೇಲೆ ಆ ಕುದುರೆಯನ್ನು ಬಲಿ ಕೊಟ್ಟು, ನೋಡಿ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಕುದುರೆಯನ್ನು ಕೊನೆಯಲ್ಲಿ ಬಲಿ ಕೊಟ್ಟು ಯಾಗವನ್ನು ಮಾಡ್ತಾಯಿದ್ರು. ಸೊ ಇದನ್ನು ಕೆಲವು ರಾಜರು ಮಾತ್ರ ಈ ಯಾಗವನ್ನು ಮಾಡಿದ್ದಾರೆ. ಒಂದು ಪೌರಾಣಿಕ ಕಥೆಗಳಲ್ಲಿ ನಾವು ತಗೊಂಡಾಗ ಹೀಗೆ ಅಶ್ವಮೇಧ ಯಾಗ ತುಂಬ ಪ್ರಸಿದ್ಧಿಯಾಗಿತ್ತು. ನಂತರ ನೋಡಿದಾಗ ನಾವು ಇಂದ್ರ ಪದವಿಯನ್ನು ಗಳಿಸಬೇಕಾದ್ರೆ 100 ಯಾಗಗಳನ್ನು ಮಾಡಿದವರಿಗೆ ಮಾತ್ರ ಈ ಪದವಿ ಸಿಗ್ತಾ ಇತ್ತಂತೆ. ನೋಡಿ, ಇಂದ್ರ ಪದವಿ ಅಂದರೆ ಇಂದ್ರದೇವನ ಒಂದು ಸಿಂಹಾಸನ, ಒಂದು ಅಧಿಪತ್ಯ, ಅಲ್ಲಿನ ಒಂದು ಸಂಪತ್ತು ತಮ್ಮದಾಗಿಸಿಕೊಳ್ಳೋದಕ್ಕೆ ಎಷ್ಟೋ ರಾಕ್ಷಸರು ಹೊಡೆದಾಡಿದರು. ನೋಡಿ, ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ದೇವರಿಂದ ಆಶೀರ್ವಾದ ತಗೊಂಡು ಒಂದು ಫಲವನ್ನು ತಗೊಂಡು ಒಂದು ಸಿದ್ಧಿಯನ್ನು ಮಾಡಿಕೊಂಡು ಅವರು ಫಸ್ಟ್ ಎಲ್ಲಿಗೆ ಅಟ್ಯಾಕ್ ಮಾಡ್ತಾಯಿದ್ರು ಅಂದರೆ ಇಂದ್ರದೇವನಿಗೆ, ಅಂದರೆ ಇಂದ್ರಲೋಕಕ್ಕೆ ಹೋಗ್ತಾಯಿದ್ರು. ಯಾಕೆಂದರೆ ಆ ಇಂದ್ರ ಪದವಿ ಅನ್ನೋದು ತುಂಬ ವ್ಯಾಮೋಹ ಇತ್ತು, ಅದಕ್ಕೆ ಸುಮ್ಮನೆ ಸಿಗ್ತಾ ಇರೋದಿಲ್ಲ. ಅದು ನೋಡಿ, ಯಾವುದೇ ಆದರೂ ಅಷ್ಟೇ ಸುಲಭವಾಗಿ ಸಿಗೋದಿಲ್ಲ. ನೀವು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಆಫೀಸರ್ಸು ಅಥವಾ ಏನೋ ಒಂದು ನಿಮ್ಮ ಗುರಿನ ಮುಟ್ಟಬೇಕಾದ್ರೆ ಸುಮ್ಮನೆ ಹೋಗಿ ಮುಟ್ಟೋಕ್ಕಾಗೋದಿಲ್ಲ. ನೀವು ಕಷ್ಟಪಡಲೇಬೇಕಾಗತ್ತೆ, ಆಸಕ್ತಿಯಿಂದ ಓದಲೇಬೇಕಾಗತ್ತೆ. ಹಾಗೆ ಕೂಡ ಇಲ್ಲಿ ಇಂದ್ರ ಪದವಿಯನ್ನು ಗಳಿಸೋದು ಸುಮ್ಮನೆ ಇದ್ದಿದ್ದಿಲ್ಲ. ಅದಕ್ಕೆ 100 ಯಾಗಗಳನ್ನು ಮಾಡಬೇಕಾಗಿತ್ತು. ಅಂತಹ ಯಾಗಗಳನ್ನು ಮಾಡಿದವನಿಗೆ ಮಾತ್ರ ಇಂದ್ರ ಪದವಿ ಸಿಗ್ತಾಯಿತ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಿದ್ರೆ ಅಶ್ವಮೇಧ ಮತ್ತು ಇಂದ್ರ ಪದವಿ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಯಿತು. ಈಗ ನಾವು ಪಾಠ ಪ್ರವೇಶ ನೋಡೋಣ. ಪಾಠ ಪ್ರವೇಶದ ಅಂದರೆ ಏನು ಮುಖ್ಯಾಂಶ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಕನ್ನಡ ಸಾಹಿತ್ಯಕ್ಕೆ 2000 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡವೆಂದು ಗುರುತಿಸಲಾಗಿದೆ. ನಡುಗನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಕುಮಾರವ್ಯಾಸನು ರಚಿಸಿದ ಗದುಗಿನ ಭಾರತ ಬಹು ಜನಪ್ರಿಯವಾದುದು. ನೋಡಿ, ಕನ್ನಡ ಭಾಷೆ ಇವತ್ತು ನೆನ್ನೆದೋ ಅಲ್ಲ, ಮಧ್ಯೆಯಲ್ಲೂ ಹುಟ್ಕೊಂಡು ಬಂದಿಲ್ಲ. ಇದಕ್ಕೆ ಸುಮಾರು ವರ್ಷಗಳ ಸಾವಿರ ವರ್ಷಗಳ ಇತಿಹಾಸ ಇದೆ. ಈ ಭಾಷೆ ತುಂಬ ಅಮೂಲ್ಯವಾದಂಥ ಭಾಷೆ. ಕನ್ನಡ ಸಾಹಿತ್ಯವನ್ನು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಭಾಗ ಮಾಡಿದ್ದಾರೆ. ನಡುಗನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಕುಮಾರವ್ಯಾಸನ ಈ ಗದುಗಿನ ಭಾರತ ತುಂಬ ಜನಪ್ರಿಯವಾಗಿತ್ತು. ವ್ಯಾಸ ಮಹಾಭಾರತದ ಕಥೆಯನ್ನು ಇಲ್ಲಿ ಆಧಾರವಾಗಿಟ್ಕೊಂಡು ಭಾಮಿನಿ ಷಟ್ಪದಿಯಲ್ಲಿ ಕನ್ನಡದಲ್ಲಿ ಈ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಮತ್ತು ಇದು ನಮಗೆ ಇಲ್ಲಿ ತುಂಬ ಮುಖ್ಯವಾದಂತಹ ಕಾವ್ಯ ಆಗಿದೆ. ಇನ್ನು ಮಹಾಭಾರತದಲ್ಲಿ ಉತ್ತರನ ಪೌರುಷ ಒಂದು ಸ್ವಾರಸ್ಯಕರ ಪ್ರಸಂಗ.
ಈ ಪ್ರಸಂಗವನ್ನು ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ರಸಪೂರ್ಣವಾಗಿ ಚಿತ್ರಿಸಿದ್ದಾನೆ. ಶೌರ್ಯವಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ಉತ್ತರ ಕುಮಾರನೆಂದೇ ಕರೆಯುತ್ತಾರೆ. ಉತ್ತರನ ಪೌರುಷ ಒಲೆಯ ಮುಂದೆ, ನಿನ್ನ ಪೌರುಷ ಎಲೆಯ ಮುಂದೆ ಎನ್ನುವ ಗಾದೆ ಈ ಹಿನ್ನೆಲೆಯಲ್ಲೇ ಹುಟ್ಟಿಕೊಂಡಿದೆ. ಬರಿಯ ಬಾಯಿ ಬಡಿವಾರ ತೋರಿ ನಗೆಪಾಟಲಿಗೆ ಒಳಗಾಗುವ ಬದಲು ಕಾರ್ಯ ಮಾಡಿ ಶೂರರೆನಿಸಿಕೊಳ್ಳಬೇಕು ಎನ್ನುವುದು ಇಲ್ಲಿಯ ಆಶಯವಾಗಿದೆ. ಅಂದರೆ ನೋಡಿ, ಈಗ ಉತ್ತರ ಕುಮಾರ ಅಂತಂದು ಯಾರಿಗಾದ್ರೂ ತುಂಬ ಬಡಾಯಿ ಕೊಚ್ಕೊಂಡು ನಾನು ಹಾಗೆ ನಾನು ಹೀಗೆ ಅಂತ ಅಹಂಕಾರದಿಂದ ಹೇಳ್ಕೊತಿರ್ತಾರಲ್ಲ, ಅವರಿಂದ ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಹೇಳ್ತಿರ್ತಾರೆ. ಅಂಥವ್ರನ್ನ ಉತ್ತರ ಕುಮಾರ ಅಂತ ಹೇಳ್ತಾರೆ. ಅವ್ರನ್ನ ತಮಾಷೆಗೆ ಅವನದೇನು ಹೇಳ್ತೀವಿ ಬಿಡೋ, ಉತ್ತರ ಕುಮಾರ ಇದ್ದಂಗಿದ್ದಾನೆ ಅಂತ ಹೇಳ್ತಾರೆ. ಕೇಳಿಸ್ಕೊಂಡಿದ್ದೀರಾ? ಸೊ ಅಂಥ ಉತ್ತರ ಕುಮಾರನಿಗೆ ಯಾಕೆ ಹೋಲಿಸ್ತಾರೆ ಅಂದರೆ, ಮಹಾಭಾರತದಲ್ಲಿ ಉತ್ತರನ ಪೌರುಷ ಅಂತಲೇ ಹೇಳ್ತಾರೆ. ಅಂದರೆ ಅವನು ಹೇಗೆ ಮಾಡ್ತಾನೆ, ಅವನು ಬರೀ ಒಂದು ಹಾಸ್ಯ ಪ್ರಸಂಗ ಅಂತಲೂ ಕೂಡ ಇಲ್ಲಿ ಪರಿಗಣಿಸ್ತಾರೆ. ಅವನು ಏನನ್ನೂ ಮಾಡೋದಿಲ್ಲ, ಬರೀ ತಾನು ಹೀಗೆ ನಾನು ಹಾಗೆ ಮಾಡ್ತಿದ್ದೆ ನಾನು ಹೀಗೆ ಮಾಡ್ತಿದ್ದೆ ಅಂತ ಬರೀ ಹೆಣ್ಮಕ್ಳು ಮುಂದೆ ಕೊಚ್ಕೋತಾ ಇರ್ತಾನೆ. ಹಾಗಾಗಿ ಅವನಿಗೆ ಉತ್ತರನ ಪೌರುಷ ಅಂತಲೇ ಒಂದು ಸ್ವಾರಸ್ಯಕರ ಪ್ರಸಂಗ ಅಂತ ಹೇಳ್ತಾರೆ. ಇದು ತುಂಬ ರಸಪೂರ್ಣವಾಗಿದೆ. ಇಲ್ಲಿ ಶೌರ್ಯ ಇಲ್ಲದೆ ಕೊಚ್ಕೊಳ್ಳೋರನ್ನು ಉತ್ತರ ಕುಮಾರ ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಾದೆ ಮಾತು ಕೂಡ ಇದೆ, ಉತ್ತರನ ಪೌರುಷ ಒಲೆಯ ಮುಂದೆ, ನಿನ್ನ ಪೌರುಷ ಎಲೆಯ ಮುಂದೆ. ಅಂದರೆ ಬರೀ ಊಟ ಮಾಡೋಕ್ಕಷ್ಟೇ ಲಾಯಕು ನೀನು, ನಿನ್ನ ಕೈಯಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳೋ ಅರ್ಥದಲ್ಲಿ ಈ ಗಾದೆಯನ್ನು ನಾವು ಉಪಯೋಗಿಸ್ತೀವಿ. ಅಂದರೆ ಬರೀ ಬಡಿವಾರ ಮಾಡ್ಕೊಳೋದು, ಬರೀ ದೊಡ್ಡಸ್ಕಿ ಮಾಡ್ಕೊಳೋದು, ನಾನು ಹಾಗೆ ನಾನು ಹೀಗೆ ನಂದು ಅಷ್ಟಿದೆ ನಂದು ಇಷ್ಟಿದೆ ಅಂತೆಲ್ಲ ಹೇಳ್ತಿರ್ತಾರೆ ನೋಡಿ. ನಾವು ಸಮಾಜದಲ್ಲಿ ದಿನ ಇಂಥವ್ರನ್ನ ನೋಡ್ತೀವಿ. ಅವರೆಲ್ಲ ಉತ್ತರ ಕುಮಾರ. ಅಂದರೆ ಉತ್ತರ ಕುಮಾರನಿಗೆ ಎಕ್ಸಾಂಪಲ್ ಕೊಡ್ಬೋದು ನಾವು. ಹೀಗೆ ಎಷ್ಟೋ ಸಾರಿ ಇಂತಹ ವ್ಯಕ್ತಿಗಳು ನಗಪಾಟಲಿಗೆ ಕಾರಣ ಆಗ್ತಾರೆ. ಸೊ ಇದು ಒಂದು ಪಾಠ ಪ್ರವೇಶ. ಹಾಗೆ ನಾವು ಮುಂದಿನ ವಿಡಿಯೋದಲ್ಲಿ ಈ ಪದ್ಯ ಭಾಗಗಳ ಅರ್ಥವನ್ನು ವಿವರಣೆಯನ್ನು ನೋಡೋಣ ಮಕ್ಕಳೇ. ಹಾಗಿದ್ದರೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನನ್ನ ಈ ಚಾನಲಲ್ಲಿ ಮಕ್ಕಳ ಕಾದಂಬರಿ ಮೂಡಿ ಬರ್ತಾ ಇದೆ, ತಪ್ಪದೆ ನೋಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಯಾಕೆಂದರೆ ತುಂಬ ಕುತೂಹಲಕಾರಿ ಅಧ್ಯಾಯಗಳನ್ನು ಈ ಕಾದಂಬರಿ ಹೊಂದಿದೆ. ಖಂಡಿತ ಮಿಸ್ ಮಾಡದೆ ನೋಡಿ.